ನವೆಂಬರ್ 14ರ ನಂತರ ಏನಾದರೂ ಬೆಳವಣಿಗೆಗಳು ಆಗಬಹುದು ಅನ್ನುವಂಥ ಲೆಕ್ಕಾಚಾರಗಳಿದ್ದಾವೆ. ಸೊ ಪ್ರಶ್ನೆ ಇರೋದು ಸರ್ ಇಲ್ಲಿ, ಒಂದು ವೇಳೆ ಇವರು ಶಾಂತಿ ಮಂತ್ರವನ್ನು ಜಪಿಸ್ತಾ ಇದ್ದಾರೆ, ಯುದ್ಧಕ್ಕಿಂತ ಶಾಂತಿ ಬೆಟರು ಅಂತ ಡಿ ಕೆ ಶಿವಕುಮಾರ್, ಆ ಕಡೆಯಿಂದಲೇ ಅದಕ್ಕೆ ಪೂರಕವಾದ ಸ್ಪಂದನೆ ಸಿಗತ್ತಾ? ನೋಡಿ, ಅವರೇನು ಶಾಂತಿ ಮಂತ್ರವನ್ನು ಜಪಿಸ್ತಾ ಇಲ್ಲ. ಈ ಲವ್ ಮ್ಯಾರೇಜ್ ಮಾಡಿದ ಮೇಲೆ ಮದುವೆ ಮಾಡ್ಕೋಬೇಕಲ್ವಾ, ಆವಾಗ ಹುಡುಗ ಹೇಳಿದ್ದಕ್ಕೆಲ್ಲ ಹೌದು 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 ಅನ್ಬೇಕಾಗತ್ತೆ, ಯಾಕಂದರೆ ಮದುವೆ ಮಾಡ್ಕೊಳ್ತು. ಆ ಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ನನ್ಗೆ ಕಾಣ್ತಿದ್ದಾರೆ. ಅವ್ರೇನು ಡಿ ಕೆ ಶಿವಕುಮಾರ್ ಸ್ವಭಾವತಃ ಶಾಂತಿ ಮಂತ್ರವನ್ನು ಜಪಿಸೋರಲ್ಲ. ಅವ್ರಿಗೇನು ಅನಿಸ್ತಾ ಇದೆ, ಸರಿಯಪ್ಪ ನೀವು ಈಗ ಗಲಾಟೆ ಹಾಕ್ತಿದ್ದೀರಾ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ನೀವು ಶಾಸಕಾಂಗ ಪಕ್ಷದ ಬಲಾಬಲ ಹೇಳ್ತೀರಾ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಯಾಕಂದರೆ ಅವ್ರಿಗೆ ಅನಿಸ್ತಾ ಇರೋದು, ಹೈಕಮಾಂಡ್ ನನಗೆ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ಒಂದು ಭರವಸೆ ಕೊಟ್ಟಿದ್ದಾರೆ, ಆ ಭರವಸೆಯನ್ನು ಈಡೇರಿಸುವ ಹೊಣೆಗಾರಿಕೆ ಹೈಕಮಾಂಡ್ದು ಅನ್ನೋದು ಡಿ ಕೆ ಶಿವಕುಮಾರ್ ಮಾಡ್ತಿರ್ತಕ್ಕಂಥ ಪ್ರಯತ್ನ. ಅದಕ್ಕೆ ಏನೆಲ್ಲ ಅಡ್ಡಗಾಲು ಹಾಕಬೇಕು ಅನ್ನೋದನ್ನು, ಪಾಲಿಟಿಕ್ಸ್ ಹಿಂಗೆ ನಡೆಯುತ್ತೆ ಯಾವಾಗಲೂ. ಸಿದ್ದರಾಮಯ್ಯನವ್ರ ಬಣ ಏನು ಪ್ರಯತ್ನ ಮಾಡ್ತಾ ಇದೆ, ಏನೆಲ್ಲ ಸಾಧ್ಯವೋ ಅಷ್ಟು ಅಡ್ಡಗಾಲನ್ನು ಡಿ ಕೆ ಶಿವಕುಮಾರ್ಗೆ ಹಾಕೋದು. 2016ರಲ್ಲಿ ಹಿಂಗೆ ಆಗಿತ್ತು. ಡಿ ಕೆ ಶಿವಕುಮಾರ್ ಎಲ್ಲ ತಯಾರಾಗಿದ್ದರು KPCC ಅಧ್ಯಕ್ಷರಾಗಕ್ಕೆ. ಸೋನಿಯಾ ಗಾಂಧಿ ಅಂದರು ನಾಳೆ ಚಾರ್ಜ್ ತೊಗೊಳ್ಳಿ ಅಂತ. ಡಿ ಕೆ ಶಿವಕುಮಾರ್ ಹೇಳಿದ್ರು ಅಮೆರಿಕಕ್ಕೆ ಹೋಗಿ ಬರ್ತೀನಿ, ಒಂದು ತಿಂಗಳು ಫ್ಯಾಮಿಲಿ ಜೊತೆ ಹೊರಟಿದ್ದೀನಿ ಅಂತ. ಬರೋದ್ರೊಳಗೆ ಇಲ್ಲೆಲ್ಲ ಚೇಂಜ್ ಆಗಿತ್ತು. ಅವತ್ತು ನನಗೆ ಅವ್ರು ಕೊಟ್ಟಿರ್ತಕ್ಕಂಥ ಇಂಟರ್ವ್ಯೂದ ಒಂದು ಮಾತು, ಅದನ್ನು ಅಲ್ಲಿ ನಾನು ಪ್ರಸ್ತಾಪಿಸಿದೆ. ಅದನ್ನು ಅವರೇನು ಹೇಳಿದರು, ನಾನು ಚೆಸ್ ಆಡ್ಲಿಕ್ಕೆ ಹೋದೆ, ಸಿದ್ದರಾಮಯ್ಯನವ್ರು ಫುಟ್ಬಾಲ್ ಆಡಿದರು, ನನ್ನನ್ನು ಚಿತ್ ಮಾಡಿದರು ಅಂತ. ಡಿ ಕೆ ಶಿವಕುಮಾರ್ಗೆ ಆ ಆತಂಕ ನಿಶ್ಚಿತವಾಗಿದೆ. ಅದಕ್ಕೆ ಅವರು ಎಲ್ಲೂ ಕೂಡ ಕರ್ನಾಟಕದಲ್ಲಿ ನಾನು ಸಿದ್ದರಾಮಯ್ಯನವ್ರ ಜೊತೆ ಪೈಪೋಟಿ ಮಾಡ್ತೀನಿ, ನಾನು ಶಾಸಕರನ್ನು ಸೆಳಿತೀನಿ. ಮೊನ್ನೆ ಅವ್ರು ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಬೆಳಗಾವದಲ್ಲಿ ಹೇಳಿದ್ದೇನು, ಜಾರಕಿಹೊಳಿ ಜೊತೆ ರಬ್ಬಿಂಗ್ ಬೇಡ, ಕಾಂಪ್ರಮೈಸ್ ಮಾಡ್ಕೊಳ್ಳಿ ಅಂತ. ಅದರ ಅರ್ಥ ಏನು, ಹೇಗಾದರೂ ಮಾಡಿ ನಾನು ಮುಖ್ಯಮಂತ್ರಿ ಆಗಬೇಕು, ಹೈಕಮಾಂಡ್ನ ಜವಾಬ್ದಾರಿ ಅವ್ರು ಮುಖ್ಯಮಂತ್ರಿ ಮಾಡಲಿ ಅನ್ನೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಹೈಕಮಾಂಡ್ ನನಗೆ ಸಪೋರ್ಟ್ ಮಾಡಲ್ಲ, ಹೇಗಾದರೂ ಮಾಡಿ ದಲಿತ ಮುಖ್ಯಮಂತ್ರಿ, ಬೇರೆ ಬೇರೆ ಕಾರ್ಡ್ ಆಡಿದರೆ ಎಷ್ಟು ಟೈಮ್ ಸಿಗುತ್ತೋ ಅಷ್ಟು ದಿನ ನಾನು ಮುಖ್ಯಮಂತ್ರಿ. ದಟ್ ಈಸ್ ದ ಸ್ಟ್ರಾಟಜಿ ಆಫ್ ಬೋತ್. ಅಲ್ಲಿಗೆ ನವೆಂಬರ್ 14ರ ನಂತರ ಒಂದಿಷ್ಟು ಬೆಳವಣಿಗೆಗಳಾಗತ್ತೆ. ಪಿಕ್ಚರ್ ಅಭಿ ಬಾಕಿ ಹೈ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.